ಇದುವರೆಗೆ ಸುರಿಸದೇ ಇರೋ ಆಶೀರ್ವಾದನ ಅಪ್ಪ ನಿಮ್ಮ ಮೇಲೆ ಸುರಿಸಕ್ ಹೋಗ್ತಾರೆ. ಅಭಿವೃದ್ಧಿ ಆಗೋ ಹಾಗೆ ದೇವ್ರ ಕಾರ್ಯ ಮಾಡ್ತಾರೆ. ನಾವು ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಅತ್ಯಧಿಕವಾಗಿ ಅಪ್ಪ ಮಾಡ್ತಾರೆ. ಆಗ ರಕ್ತ ಎಷ್ಟು ಹೇಳ್ತಾ ಹೋಗ್ತೀರಾ, ರಕ್ತ ಹೇಳ್ತಾ 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 ಲಕ್ಷಣ ಸ್ಥಿರ ಆಗ್ತಾ ಹೋಗುತ್ತೆ. ರಕ್ತ ಹೇಳ್ತಾ 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 ನಿಮ್ಮ ಜೀವಮಾನ ಕಾಲಗಲ್ಲ ದೇವರ ಶುಭವು ಕೃಪೆಯು ನಿಮ್ಮ ಹಿಂಬಾಲಿಸಿ ಬಂದ್ಬಿಡತ್ತೆ. ಆಶೀರ್ವಾದ ಅಭಿವೃದ್ಧಿಯಾಗಿ ದೇವ್ರ ಕಾರ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರು ಓಬೇದೋಮನ ಮನೆಯೊಳಗೆ ಒಡಂಬಡಿಕೆ ಪೆಟ್ಟಿಗೆ ಬಂತು. ದೇವರು ಓಬೇದೋಮನನ್ನು ಅವನನ್ನು ಆಶೀರ್ವದಿಸಿದರು. ಎಷ್ಟು ತಿಂಗಳಲ್ಲಿ? 3 ತಿಂಗಳಲ್ಲಿ. ಎಷ್ಟು ತಿಂಗಳಲ್ಲಿ? 3 ತಿಂಗಳಲ್ಲಿ. ಈ 12 ವಾರ ಎಷ್ಟು ತಿಂಗಳಾಯ್ತು? 3 ತಿಂಗಳಾಯ್ತು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾಕಿದು 3 ತಿಂಗಳು ಇಟ್ಟಿದ್ದೇನೆ? ಅದೇ ಈ ರಕ್ತ ನಿಮ್ ಕೈಲಿ ಏಳ್ಸಿ ಬಿಟ್ಟಿದ್ದೀನಿ, ಸೃಷ್ಟಿಗೆ ಹೇಳಿದ್ದೀನಿ. ಈ 3 ತಿಂಗಳು ಮುಗೀತು, ಬೀಜ ಬಿತ್ತಾಯ್ತು. ನಾರಾಯಣಸವ್ರೆ ಆಶೀರ್ವಾದ ಆರಂಭ ಆಗತ್ತೆ. ಅಭಿವೃದ್ಧಿ ಅಭಿವೃದ್ಧಿ ಆಗ್ತಾ. ಅದಕ್ಕೆ 3 ತಿಂಗಳು ನಿಮ್ಗೆ 12 ವಾರ ಶಿವಣ್ಣವ್ರು ಯಾಕಿಟ್ಟೆ ಅಂದ್ರೆ ಓಬೇದೋಮನ ಮನೆಗೆ 3 ತಿಂಗಳಿಂದ ಪೆಟ್ಟಿಗೆ. ದೇವರು ಓಬೇದೋಮನನ್ನು ಅವನನ್ನು ಅವನ ಮನೆಯವರೆಲ್ಲರನ್ನು ಆಶೀರ್ವದಿಸಿದರು. ದೇವರು ಓಬೇದೋಮನ ಪೆಟ್ಟಿಗೆ ಮಾಡಿದ ಹಾಗೆ ಗ್ರೇಸ್ ಮಿನಿಸ್ಟ್ರಿ ಟವರ್ ಅಲ್ಲಿರುವಂತ ಎಲ್ಲ ಮಕ್ಕಳನ್ನ ಆಶೀರ್ವಾದ. ಅವ್ರ ರಕ್ತ ಹಾಕಿದ್ರು ಮನೆ ಬಾಕ್ಲ ಮೇಲೆ. ಕೂಡಲೇ ಸಂಹಾರಕ ಬಂದ್ಬಿಟ್ಟ. ಕೂಡಲೇ ಮನೆಗಳಲ್ಲಿ ಮರಣ ಆಯ್ತು. ಕೂಡಲೇ ಅವ್ರ ಮನೆ ಬಾಗಿಲು ತೆರೆದು ಒಡವೆ ಬಂಗಾರಗಳ ತಂದು ಕೊಟ್ಟರು. ಕೂಡಲೇ ತಮ್ಮ ವಸ್ತುಗಳ ಹೊತ್ಕೊಂಡು ಅವರು ಮೋಸನ ಹಿಂಬಾಲಿಸಿ ಕಾನಾನ್ ದೇಶಕ್ಕೆ ಹೊರಟರು ಅಂತ ಹೇಳುತ್ತೆ. ಆಗ ನಾನು ಹೇಳ್ತೇನೆ, ರಕ್ತದಲ್ಲಿ ದೇರ್ ಇಸ್ ನೋ ಡಿಲೇ ಇನ್ ದ ಬ್ಲಡ್ ಆಫ್ ಜೀಸಸ್. ಆ ರಕ್ತದಲ್ಲಿ ಯಾವತ್ತೂ ವಿಳಂಬ ಇಲ್ಲ. ಈ ವಿಳಂಬ ಆಗ್ತಿರೋ ಕಾರಣ ಯಾಕಂದ್ರೆ ಆ ರಕ್ತದಲ್ಲಿ ಅಷ್ಟು ಪವರ್ ಇದೆ. ಒಂದು ಮನುಷ್ಯ ಬಾಂಬ್ ಹಾಕಿದ್ರೆ, ಒಂದು ನ್ಯೂಕ್ಲಿಯರ್ ವೆಪನ್ ಹಾಕಿದ ಅಂದ್ರೆ ಅದು ಒಳಗೆ ಹೋಗಿ ಬಾಂಬ್ ಹೊಡೆಯಕ್ಕೆ ಒಂದು ವಿಳಂಬ ಇಲ್ಲ. ಒಂದೇ ಸ್ಪಾಟ್ಗೆ ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಬಿಲ್ಡಿಂಗ್ ಎಲ್ಲ ಗಡ 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 ಎಲ್ಲ ಅದ್ರಿ ಹೋಗುತ್ತೆ. 24 ವರ್ಷ 30 ವರ್ಷ ರಿಸರ್ಚ್ ಮಾಡಿ ಒಂದು ಬಾಂಬ್ ಹಾಕೋದು ವಿಳಂಬ ಆಗಲ್ಲ ಅಂದ್ರೆ ಈ ಪ್ರಪಂಚವನ್ನೇ ಉಂಟು ಮಾಡಿದ ದೇವರ ರಕ್ತ ಯಾವುದೆಲ್ಲ ವಿಳಂಬ ಇಲ್ಲ. ಅದರಲ್ಲಿ ವಿಳಂಬ ಇಲ್ಲ. ದೇರ್ ಇಸ್ ನೋ ಡಿಲೇ ಇನ್ ದ ಬ್ಲಡ್ ಆಫ್ ಜೀಸಸ್. ವಾಕ್ಯ ಯಾವಾಗ ನೀವು ನುಡಿತೀರಾ ಅದು ನೆರವೇರಕ್ಕೆ ಆರಂಭ ಆಗತ್ತೆ. ಅದು ತಕ್ಷಣ ಆಗಲ್ಲ. ಏಕೆಂದ್ರೆ ಬಿತ್ತೋನಿಗೆ ಬೀಜವನ್ನು, ಉಣ್ಣೋನಿಗೆ ಆಹಾರ ಕೊಡೋ ದೇವರು. ನೀವು ಹಾಕಿದ ಬೀಜ ಮಾನದಿನ ತೆಂಗಿನ ಮರ ಬರೋದಿಲ್ಲ. ಅದು ಜಡಿದು ಅಲ್ಲಾಡಿಸಿ ಹೊರಸೂಸುವ ಹಾಗೆ ನಿಮಗೆ ತಿಳಿಯದ ರೀತಿಯಲ್ಲಿ 70 ಅಡಿ 80 ಅಡಿ ಎತ್ತರದಲ್ಲಿ ಒಂದು ಮರವಾಗಿ ಎಮ್ಮರವಾಗಿ ಒಂದು ಸೀಸನ್ ಅಲ್ಲಿ 500 ರಿಂದ 250 500 ತೆಂಗಿನಕಾಯಿಗಳ ಕೊಡೋ ಅಷ್ಟು ಮಟ್ಟಿಗೆ ತಾಕತ್ತು ಹಿಮ್ಮತ್ತನ್ನ ದೇವರು ಆ ಬೀಜಕ್ಕೆ ಎಬಿಲಿಟಿ ಇಟ್ಟಿದ್ದಾರೆ. ಸುಮ್ಮನೆ ಹಾಕಿದ ಒಂದು ಬೀಜ ಅಷ್ಟು ಮಟ್ಟಿಗೆ ಬೆಳೆಯುತ್ತದೆ. ಸೋಫಿಯವರೇ, ನಿಮ್ಮ ಹೃದಯದಲ್ಲಿ ದೇವ ಹಾಕುವ ಸಜೀವುಳ್ಳ ವಾಕ್ಯ ಅದು ಜಡಿದು ಅಲ್ಲಾಡಿಸಿ ಹೊರಗಡೆ ತಂದ್ಬಿಡು. 12 ವರ್ಷ ಇವಳು ವಾಕ್ಯ ಕೇಳಲ್ಲ. ಏನು ವಾಕ್ಯ ಕೇಳಲ್ಲ. ಶಿ ವಾಸ್ ಎ ಬೆಸ್ಟ್ ರಿಲಿಜಿಯಸ್ ಡಾಟರ್. ಶಿ ವಾಸ್ ಗೋಯಿಂಗ್ ಟು ದ ಸೆನೆಗೋಗಲ್ಲಿ ಏನು ಬೋಧನೆ ಮಾಡಿದ್ರಿ ಇವಳಿಗೆ? ಇವತ್ತು ಇನ್ನು ಬಡತನನೇ ಜನ ಬೋಧಿಸ್ತಾ ಇದ್ದಾರೆ ರೀ. ಬಡತನೇ ನೀವು ಬೋಧಿಸೋ ಆಗಿದ್ರೆ ಏಸು ಬಡವನಾಗದ ಅವಶ್ಯಕತೆ ಇರಲಿಲ್ಲ ರೀ. ಅವ್ರು ನಮಗಾಗಿ, ನಾವು ಐಶ್ವರ್ಯಂತರಾಗಬೇಕೆಂದು ಅವ್ರು ನಮಗಾಗಿ ಬಡವನಾಗಿದ್ದಾನೆ. ಇದೀರಾ? ನಾವು ಐಶ್ವರ್ಯಂತರಾಗಬೇಕೆಂದು ಆತ ನಮಗಾಗಿ ಬಡವನಾದ. ಯಾಕೆ? ಅವ್ರ ಐಶ್ವರ್ಯಗಳು ಯಾವುದು? ಪರಲೋಕದಲ್ಲಿ ನಾನು ಹೇಳಿದೆ, ದ ಬ್ಯಾಂಕ್ ಆಫ್ ಹೆವೆನ್ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ದೇವರು ಎಲ್ಲ ಲೋಡ್ ಮಾಡಿ ಇಟ್ಟಿದ್ದಾರೆ. ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು? ಜಸ್ಟ್ ನಾವು ಕಾರ್ಡ್ ಕೊಟ್ಬಿಟ್ಟು ಚೆಕ್ ಸೈನ್ ಹಾಕಿ ಕೊಟ್ಟರೆ ಸಾಕು. ನಿಂದೆ ದುಡ್ಡು ನಿನಗಾಗಿ ಲೋಡ್ ಮಾಡಿ ಇಟ್ಟಿದ್ದಾರೆ. ನೀನು ಹಾಕಿದ ಅಕೌಂಟಲ್ಲಿ ನೀನು ಎಷ್ಟು ಅಮೌಂಟ್ ಹಾಕಿದ್ಯಾ ಅಷ್ಟು ಅಮೌಂಟ್ ಮಾತ್ರ ನೀನು ತೆಗಿಯೋಕ್ಕಾಗತ್ತೆ. 20,000 ರೂಪಾಯಿ ಇಟ್ಟಿರೋದಾದ್ರೆ 19,500 ರೂಪಾಯಿ ಮಾತ್ರ ತೆಗಿಬೋದು. ಅದಕ್ಕೆ ಮೇಲೆ 500 ರೂಪಾಯಿ ಎಕ್ಸ್ಟ್ರಾ ಬಿಡ ತೆಗಿಯಕ್ಕಾಗಲ್ಲ. ಆದ ದೇವರು ನಿನ್ನ ಠೇವಣಿಯಲ್ಲಿ, ನಿನ್ನ ಅಕೌಂಟಲ್ಲಿ ಜಡಿದು ಅಳ್ಳಾಡಿಸಿ ಹೊರಸೂಸುವ ಹಾಗೆ ಎಲ್ಲ ದುಡ್ಡುಗಳನ್ನ ಅವ್ರು ಹಾಕಿಟ್ಟಿದ್ದಾರೆ. ಅವ್ರು ಹಾಕಿಟ್ಟಿರಬೇಕಾದ್ರೆ ಆ ಆಶೀರ್ವಾದ ಅನ್ನೋದು ನಿಮಗಾಗಿ ಹುಡುಕೊಂಡು ಅದು ಬಂದ್ಬಿಡುತ್ತೆ. ಪ್ರಿಯ ಮಕ್ಕಳೇ, ಅದ್ಭುತವಾದ ಕಾರ್ಯ. ದೇವರು ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. ಆಗ ನಿಮ್ಮ ಲೆಕ್ಕದಲ್ಲಿ ದೇವರು ಹಾಕಿಟ್ಟಿದ್ದಾರೆ. ಲೆಕ್ಕದಲ್ಲಿ ಅಕೌಂಟ್ ಹಾಕಿಟ್ಟಿದ್ದಾರೆ, ದುಡ್ಡುಗಳನ್ನ ಹಾಕಿಟ್ಟಿದ್ದಾರೆ. ಪ್ರತಿದಿನ ಹೇಳ್ಬೇಕು, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಎತ್ತೇಳಿ. ನೀವು ಸಹಾಯ ಆಗತ್ತೆ ದೇವರು.
ಕರ್ತನ ಹೇಳ್ತಾನೆ, ಹಣ ನಿನ್ನ ಒಡೆಯ ಆಗಲ್ಲ, ದೇವ್ರು ನಿನ್ನ ಯಜಮಾನ ಆಗ್ಬಿಡ್ತಾನೆ. Amen. Hallelujah. ತುಂಬಾ ಜನ ಇದು ಹಣದಿಂದ ಹೋಗ್ತಾ ಇದ್ದಾರೆ. ಅದಕ್ಕೆ ಹೇಳಿದೆ, ನಿನ್ನ ನೀತಿ ನೋಡ್ಬೇಡ, ರಾಜನೀತಿ ನೋಡು, ದೇವರ ನೀತಿ ನೋಡು. ದೇವ ನೀತಿಯನ್ನು ಏನು ತಿನ್ಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಎಲ್ಲವನ್ನ ನಿನಗೆ ಕೊಡುವಂಥ ದೇವರು. 12 ವರ್ಷ ರಕ್ತ ಕುಸುಮವಾದ ಸ್ತ್ರೀ 12 ವರ್ಷ ಪ್ರಸಂಗ ಕೇಳಲು 12 ವರ್ಷ ಅವಳಿಗೆ ಯಾವುದು ಉಪಯೋಗ ಆಗಲಿಲ್ಲ. ದೇವರು ಇಲ್ಲೊಂದು ವಿಶೇಷವಾದ ವಾಕ್ಯ ಇಟ್ಟಿದ್ದಾರೆ. Amen. Hallelujah. ಯೆಹೋವ ದೇವನೇ ನನ್ನ ಕುರುಬನೇ, ಕೊರತೆಯು ನನಗೆ ಇಲ್ಲ. 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 ಹಸಿರು ಗಾವಲಿಂದ ನನ್ನ ನಡೆಸಿ ನನ್ನ ದಾಹವ ತೀರಿಸಿದೆ. ಹಸಿರುಗಾವಲಿಂದ ನನ್ನ ನಡೆಸಿ ನನ್ನ ದಾಹವ ತೀರಿಸಿದೆ. ವೈರಿಗಳ ಮುಂದೆ ಔತಣವ ಸಿದ್ಧಪಡಿಸಿರುವೆ. ನನ್ನ ತಲೆಯ ಅಭಿಷೇಕಿಸಿ ನನ್ನ ಪಾತ್ರೆಯ ಆಶೀರ್ವದಿಸಿರುವೆ. ವೈರಿಗಳ ಮುಂದೆ ಔತಣವ ಸಿದ್ಧಪಡಿಸಿರುವೆ. ನನ್ನ ತಲೆಯ ಅಭಿಷೇಕಿಸಿ ನನ್ನ ಪಾತ್ರೆಯ ಆಶೀರ್ವದಿಸಿರುವೆ. ಯೆಹೋವ ರಾಹ, ಯೆಹೋವ ರಾಹ, ನನ್ನ ಒಳ್ಳೆಯ ಕುರುಬಾನಿನೇ. ಯೆಹೋವ ರಾಹ, ಯೆಹೋವ ರಾಹ, ನನ್ನ ಒಳ್ಳೆಯ ಕುರುಬಾನಿನೇ. ಕೈ ಮೇಲೆ ಯೆಹೋವ ರಾಹ, ಯೆಹೋವ ರಾಹ, ನನ್ನ ಒಳ್ಳೆಯ ಕುರುಬಾನಿನೇ. 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 ಯೇಸು ನಾಮ ಉನ್ನತ ನಾಮ, ಮಹಿಮೆಯ ನಾಮ, ಮೇಲಾದ ನಾಮ. 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 ಹಲ್ಲೆಲೂಯ. ನೀನೇ ನೀತಿವಂತ ಅಂತೇಳಿ ಜಂಬ ಪಡ್ಕೊಂಡು ಕೂತ್ಕೋಬೇಡ. ಬಿಡು ಆ ನೀತಿವಂತ. ನಿನ್ನ ನೀತಿ ಏನಿಲ್ಲ, ಅದು ದೇವರ ನೀತಿ. Amen. Hallelujah. ನೀನು ಮಾರ್ಕ್ಸ್ ಬಂದಿರೋದು ಮ್ಯಾಥ್ಸ್ ಅಲ್ಲಿ ಬೇರೆ 3 ಡುಮ್ಕಿ. ನೀನು ಅಪ್ಪ ಪಕ್ಕದಲ್ಲಿ 9 ಹಾಕಿ 93 ಮಾಡೋ ನಿನ್ನ ಅಲ್ವಾ. ನೀನು ಒಳಗಡೆಯಿಂದ ನಿನ್ನ ಹೃದಯ ಸಿಗದು ಒಳಗೆ ನೋಡೋದಾದ್ರೆ, ನಿನ್ನ ಹೃದಯನ ಒಳಗೆ ಸಿಗದು ಅಪ್ಪ ನೋಡೋದಾದ್ರೆ ನೀನು ನಂಬರ್ 1 ಕೇಳಿ. ನೀನು ಆದ ಕೇಳಿನ ದೇವರು ನೀತಿವಂತನಾಗಿ Amen. ಮಾಡಿದ್ದಾರೆ. Hallelujah.
ಆಮೇಲೆ ಹಲ್ಲೆಲೂಯಾ. Hallelujah. ಅದಕ್ಕೆ ಆಗಾಗ ನೀವು ಸ್ತೋತ್ರ ಬಲಿ ಮಾಡಬೇಕು. ಅದಕ್ಕೆ ನೀವು ಹೆಚ್ಚು ಸ್ತೋತ್ರ ಬಲಿ ಮಾಡ್ತೀರಾ. ದೆವ್ವಗಳು ಕೂಡ ಸ್ತೋತ್ರ ಮಾಡ್ತಿತ್ತಂತೆ. ದೇವ್ರು ಹೇಳ್ತಾರೆ, ಐ ಸುಮ್ಮನೆ ಗದರ್ಸೋರಂತೆ ದೆವ್ವಗಳು ಸ್ತೋತ್ರ ಮಾಡ್ತಿತ್ತಂತೆ. ಪ್ರೈಸಸ್ ದೇವ್ರು ಪ್ರಸಂಗ ಮಾಡ್ಬೇಕಾದ್ರೆ ಸುಮ್ಮನೆ ಇರೋನವ್ರಂತೆ, ಗದರ್ಸೋರಂತೆ. ಹಾಗೆ ನಮ್ಮ ಸಭೆಯಲ್ಲಿ ದೆವ್ವಗಳ ಸ್ತೋತ್ರ ಮಾಡತ್ತಂದ್ರೆ ನೀವೆಷ್ಟು ಸ್ತೋತ್ರ ಮಾಡಬೇಕು. ಅದಕ್ಕೆ ನಿಮ್ಮನ್ನ ನರ್ಸಿಂಗ್ ಹೋಮಿಂದ ಕರ್ಕೊಂಬಂದ್ಬಿಟ್ಟು ದೇವ್ ನಿಮ್ಮನ್ನ ಪ್ರೈವೇಟ್ ನರ್ಸಿಂಗ್ ಹೋಮ್ಗೆ ಯಾಕೆ ಕರ್ಕೊಂಬಂದವ್ರು, ಒಳ್ಳೆ ಇಂಜೆಕ್ಷನ್ ಹಾಕ್ಬೇಕಂತ ಹೇಳಿ. ಅದಕ್ಕೆ ಆ ತಾಯಿ ಏನು ಮಾಡಿದ್ಲು, ನಾನು ಆತನ ಬಟ್ಟೆನ ಮುಟ್ಟಿದರೆ ನಾನು ಗುಣ ಆಗ್ತೇನೆ ಎಂದು ತನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ಬ್ರದರ್ ಆಂಡ್ರೂ ಅವ್ರಿಗೆ ಫೋನ್ ಮಾಡಿದಳು. ಸಿಸ್ಟರ್ ಅವ್ರಿಗೆ ಪ್ರಾರ್ಥನೆ ಮಾಡಿದರು ಅಂತ ಬರೆಯಲ್ಪಡಲಿಲ್ಲ ಅಲ್ಲಿ. ಬ್ರದರ್ ಇರಲಿಲ್ಲ, ಸಿಸ್ಟರ್ ಇರಲಿಲ್ಲ. ತನ್ನ ಮನಸ್ಸಿನಲ್ಲಿ ಅಂದುಕೊಂಡಳು. ಏನು ಅಂದ್ಕೊಂಡ್ಲು, ನಾನು ಆತನ ಬಟ್ಟೆನ ಮುಟ್ಟಿದರೆ. ಯಾವ ಬಟ್ಟೆ ಅದು? ರಕ್ತದಿಂದ ಮಡಲಾಗಿ ಬಟ್ಟಂತ ಬಟ್ಟೆ ಅದು. The entire garment is filled with the blood of Jesus Christ. The entire garment, ಆ ಥರ ಎಲ್ಲ ವಸ್ತ್ರ ಕಂಪ್ಲೀಟ್ ಆಗಿ ರಕ್ತಮಯವಾಗಿ ತುಂಬಲ್ಪಟ್ಟ ರಕ್ತವನ್ನು ನಾನು ಮುಟ್ಟಿದ್ರೆ ನನಗೆ ಗುಣ ಆಗತ್ತೆ ಎಂದು ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ಳಿ. ಎಲ್ಲರೂ ಮನಸ್ಸಲ್ಲಿ ಅಂದುಕೊಂಡು, ನೀವು ಅಂದ್ಕೋಬೇಕು ಮನಸ್ಸಲ್ಲಿ ಅಂದುಕೊಂಡು ಹೋಗಿ ಆ ಜನರ ಸಮಾಧಿ ಮಧ್ಯೆ 1000 ಗಟ್ಟಲೆ ಜನ ಹೋಗ್ತಾ ಇದ್ದಾರೆ. ಆ ಹೋಗೋ ಜನ ಮಧ್ಯದಲ್ಲಿ ಯಾಕಂದ್ರೆ ಇವಳು ತೀಟ್ ಅಂತ ಹೇಳ್ತಾರೆ. ತೀಟು ಅಂದರೆ ಅಶುದ್ಧರು. ಇಂಥ ರೋಗಿಗಳು ಬಂದರೆ ಕಲ್ಲು ಹೊಡೆದು ಸಾಯಿಸೋರು. ನಾಗೇಶ್ವರ ಅಲ್ಲೇ ರೋಡಲ್ಲೇ 4 ಮೂಲೆಗಳಲ್ಲಿ ಕಲ್ಲಿಟ್ಟಿರ್ತಾರೆ. ಆ ಕಲ್ಲು ತೊಗೊಂಡು ಕುಷ್ಠರೋಗಿಗಳು, ಈ ರಕ್ತ ಕುಸುಮ ಸ್ತ್ರೀ ಬಂದ್ಬಿಟ್ರೆ ಕಲ್ಲು ಹೊಡೆದು ಸಾಯಿಸೋರು. ಆಗಿನ ಕಾಲದಲ್ಲಿ ಆ ಥರ ಒಂದು ಟಫ್ ಒಂದು ರೂಲ್ ಇತ್ತು ನೋಡಿ. ಇದನ್ನೆಲ್ಲ ದಾಟ್ಕೊಂಡು ಆ ತಾಯಿ ಬಂದಿರ್ತಾಳೆ. ಹೇಗೆ ಬಂದಿರ್ತಾಳೆ? ಶಿ ಕಾಂಟ್ ವಾಕ್. ಶಿ ವಾಸ್ ಕ್ರಾಲಿಂಗ್. ಉರುಳಿಕೊಂಡು ಬಂದ್ಲು. ಕ್ರಾಲಿಂಗ್ ಅಂದ್ರೆ ಹಂಗೆ. ಆ ಕ್ರೌಡಲ್ಲಿ ಫಾಸ್ಟ್ ಹೆಂಗೆ ನಡ್ಕೊಂಬಂದ್ರು ಆ ರೀತಿ ಅವಳು ತೆವಳ್ಕೊಂಡು ಬಂದಿದ್ದಾಳಂದ್ರೆ ಶಿ ಕಾಂಟ್ ವಾಕ್. ದ ಬ್ಲಡ್ ಈಸ್ ಮೂವಿಂಗ್, ಇಟ್ಸ್ ಫ್ಲೋಯಿಂಗ್. ರೋಡಲ್ಲೆಲ್ಲ ರಕ್ತ ಬರ್ತಾ ಇದೆ. ಅದಕ್ಕೆ ಯಾಕೆ ಮುಂದ್ಗಡೆಯಿಂದ ಬಂದಿಲ್ಲ ಅಂದ್ರೆ ಕಲ್ಲಲ್ಲಿ ಹೊಡೆದು ಬಿಡ್ತಾರೆ. ಹಿಂದ್ಗಡೆಯಿಂದ ಬಂದ್ರೆ ಅಟ್ಲೀಸ್ಟ್ ಆ ಬಟ್ಟೆ ನಾನು ಮುಟ್ಟಿಬಿಡ್ಬೋದಲ್ಲ. ಆ ಬಟ್ಟೆ ಮುಟ್ಟಿದ್ರೆ ಆ ರಕ್ತ ನನಗೆ ಕೂಡ ಮಾಡತ್ತೆ. Even if I touch the hem of his garment, I shall be healed. ರೀ, ಯಾವ ಹೊಸವಳು ಯಾವ ಬೈಬಲ್ ಕಾಲೇಜ್ ಹೋಗ್ಲಿಲ್ಲ ರೀ ಅವಳು, ಯಾವ ಪೆಂತುಕೋಸ್ತ ಸಭೆಗೆ ಹೋಗ್ಲಿಲ್ಲ ರೀ ಅವಳು. ಪವಿತ್ರಾತ್ಮ ವರದಾನ ಇನ್ನು ಯೇಸು ಸತ್ತೇ ಇಲ್ಲ, ಇನ್ನೂ ಸತ್ತಿಲ್ಲ ಅಂದ್ರೂ ಕೂಡ ಅವ್ರ ಬಟ್ಟೆ ಒಳಗೆ ರಕ್ತ ತೇವವಾಗಿ ಇದೆ. ಯಜ್ಞದ ಕುರಿದಾತನ ರಕ್ತ ಬಟ್ಟೆ ಎಲ್ಲ ರಕ್ತಮಯವಾಗಿ ಹೋಗಿದೆ ರೀ. ಅದು ನೀವು ವಾಕ್ಯ ನುಡಿಬೇಕಾದೆಲ್ಲ ಕುಮಾರಣ್ಣ ಆ ರಕ್ತ ಇಳಿಯತ್ತೆ ನಿಮಗಾಗಿ ಬಿಡುಗಡೆ ಮಾಡಿ. ಅದಕ್ಕೆ ತೆವಳ್ಕೊಂಡು ಬರಬೇಕಾದ್ರೆ ಈ ಬಟ್ಟೆ ಹಿಂಗಿದ್ರೆ ಹೋಗಿ ಜಸ್ಟ್ ಐ ಟಚ್ ದ ಹೆಮ್ ಆಫ್ ದ ಗಾರ್ಮೆಂಟ್. ಈ ತುದಿ ಮುಟ್ಟಿದ್ರು ಕೂಡ ರೀ ಅಲ್ಲಿ ಶಕ್ತಿ ಇಳಿಯತ್ತೆ ಅಂತಾರೆ. ತುದಿ ಮುಟ್ಟಿದ್ರು ಕೂಡ ಆ ತುಟ್ಟ ತುದಿಲಿ ಕೂಡ ದ ಬ್ಲಡ್ ಇಸ್ ಸ್ಟೈರಿಂಗ್ ಅಂಡ್ ಡ್ರಾಪಿಂಗ್ ಅಂಡ್ ಡ್ರಿಪ್ಪಿಂಗ್. ಅಲ್ಲಿಂದ ಕೂಡ ರಕ್ತ ತೊಟ್ಟಾಗಿ ಇಳಿತಾ ಇದೆ ಮಕ್ಕಳು. ನನ್ನ ಮಗಳು ಯಾವಾಗ ವಾಕ್ಯ ಹೇಳ್ತಾರೆ ಆ ವಾಕ್ಯ ರಕ್ತ ನಿಮ್ಮ ಮೇಲೆ ಬೀಳುತ್ತೆ ಮಕ್ಕಳೇ. 12 ವರ್ಷದಿಂದ ರಕ್ತ ಕುಸುಮವಾದ ಸ್ತ್ರೀ, 12 ವರ್ಷದಿಂದ ಗುಣವಾಗ್ದರ ರೋಗ 12 ಸೆಕೆಂಡಲ್ಲಿ ಅವಳಿಗೆ ಗುಣವಾಯಿತು. ಅಪ್ಪ ಹೇಳ್ತಾರೆ, ಮಗಳೇ ನಿನ್ನ ವಿಶ್ವಾಸ ನಿನ್ನ ಕಾಪಾಡಿದೆ, ಸಮಾಧಾನದಲ್ಲಿ ಮನೆಗೆ ಹೋಗಿ ಅಂದ್ಬಿಡ್ತಾರೆ. ಅದಕ್ಕೆ ಇವತ್ತು ಹೇಳ್ತಾನೆ, ರಕ್ತದಲ್ಲಿ ದೇವರು ದೊಡ್ಡ ಶಕ್ತಿ ಇಟ್ಟಿದ್ದಾರೆ. ನೀವು ನುಡಿಬೇಕಾದೆಲ್ಲ ದೊಡ್ಡ ಕಾರ್ಯಗಳೆಲ್ಲ ಆಗತ್ತೆ. ನಾಳೆ ಪಸ್ಕಾ ಹಬ್ಬದ ದಿನ ಅರಿಕೆ ಮಾಡಿ, ದೇವರೇ ನಾನು ಇದೆಲ್ಲ ಆಗುತ್ತೆ, ನಾನು ನೆನೆಸ್ತೀನಪ್ಪ, ಇದಾಗತ್ತೆ, ನನಗೆ ಇದೆಲ್ಲ ನೆನೆಸ್ತೀನಪ್ಪ, ಮನೆ ಕಟ್ತೀನಪ್ಪ. ಕಟ್ಟುತ್ತೀಯ ನೀನು. ಮದುವೆ ಆಗತ್ತಪ್ಪ, ಮದುವೆ ಆಗತ್ತೆ. ಇಂಜಿನಿಯರ್ ಬರ್ತಾನಪ್ಪ, ಇಂಜಿನಿಯರ್ ಬರ್ತಾನೆ. ಒಂದು ಮನೆ ಮೇಲೆ ಇನ್ನೊಂದು ಫ್ಲೋರ್ ಕಟ್ತೀನಪ್ಪ, ಕಟ್ಟುತ್ತೀಯ. ಗದ್ದೆ ಬೇಕಾದ ವಸ್ತುಗಳು ಕೊಡ್ತೀನಿ ಅಂತಾರೆ. ಈ ಕಾರ್ ಜೊತೆಗೆ ಇನ್ನೊಂದು ಕಾರ್ ಬರತ್ತಪ್ಪ, ಕಾರ್ ಬರತ್ತೆ. ನನ್ನ ಮಗಳು ಪಾಸ್ ಆಗ್ತಾಳಪ್ಪ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾಳಪ್ಪ, ಪಾಸ್ ಆಗ್ತಾಳೆ. ನನ್ನ ತಂದೆ ಚೆನ್ನಾಗಿ ಆಗ್ತಾರಪ್ಪ, ಚೆನ್ನಾಗಿ ಆಗ್ತಾರೆ. ಪ್ರಾರ್ಥನೆ ಮಾಡಿ ನೀವೇನೇನು ಕೇಳಿಕೊಳ್ಳುತ್ತೀರೋ ಅವಳನ್ನು ಹೊಂದಿದ್ದೀರೆಂದು ನಂಬಿರಿ, ಆಗ ಅದು ನಿಮ್ಮದಾಗುತ್ತೆ ಅಂತ ಹೇಳ್ತಾರೆ. ಆಗ ನಿಮ್ಮದಾಗಬೇಕಂದ್ರೆ ಇವತ್ತು ರಕ್ತ ಮಾಡಾಯ್ತು. ಪ್ರಜ್ವಲ್ ಅವರೇ ಎಲ್ಲ ಮುಗಿಸಿ ಆಯ್ತು. ಅನಿತಾ ಅವರೇ, ಸರೋಜಮ್ಮ ಅವರೇ, ನೀವು ಮಾಡಬೇಕಾದ್ರು ಒಂದೇ ಒಂದು ಜಸ್ಟ್
ಬ್ಯಾಂಕ್ ಒಳಗೆ ಹೋಗಿ ಸೈನ್ ಹಾಕಿ ತೊಗೊಂಬರ್ಬೇಕಷ್ಟೇ. ದುಡ್ಡು ಯಾರೋ ಹಾಕಿದ್ದಾರೆ ನಿಮ್ಮ ಅಕೌಂಟಲ್ಲಿ ಯಾರೋ ಹಾಕಿದ್ದಾರೆ. ಒಳಗೆ ಹೋಗ್ಬಿಟ್ಟು ಆ ಪಾಸ್ಬುಕ್ ಒಳಗೆ ಹೋಗಿ ಚೆಕ್ ಬುಕ್ ಕೊಟ್ಟರೆ ಸಾಕು. ಆ ಚೆಕ್ ಲೀಫ್ ಕೊಟ್ಟಿದ ತಕ್ಷಣ, ಸರ್ ಎಷ್ಟು ಸರ್? 2 ಲಕ್ಷನಪ್ಪ. ಮ್ಯಾನೇಜರ್ ಕೇಳ್ತಾನೆ, 2 ಲಕ್ಷ ತೊಗೊಂಡು ಎಲ್ಲಿ ಹೋಗ್ತೀರಾ ಅಂತ? ಯಾರು ಕೊಡ್ತೀರಾ ಅಂತ ಕೇಳ್ತಾನೆ, ಗರ್ಲ್ ಫ್ರೆಂಡ್ಗೋ ಬಾಯ್ ಫ್ರೆಂಡ್ಗೋ ಅಂತ? ನೀ ಕ್ರಿಶ್ಚಿಯನಾ ಮುಸ್ಲಿಮಾ ಅಂತ ಕೇಳ್ತಾನ? ಅವ್ನಿಗೆ ಏನು ಕೇಳಕ್ಕೆ ಹಕ್ಕೇ ಇಲ್ಲ ರೀ. ಅವ್ನ ಕೆಲಸ ಹಣ ಎತ್ತಿ ಕೊಡ್ತಾ ಇರ್ಬೇಕು ಅಷ್ಟೇ. ಚೆಕ್ಗಳು ಬರ್ತಾ ಇರುತ್ತೆ, ಕೊಡ್ತಾ ಇರಬೇಕು. ಹಂಗೆ ಪರಲೋಕದ ಬ್ಯಾಂಕ್ ಕೂಡ ಕೊಡ್ತಾ ಇರುತ್ತೆ. ನಿಮ್ಮ ಡೆವಿಲ್ ಯಾವುದು ಕೇಳೋದಿಲ್ಲ. ನಿಮಗೆ ಇವತ್ತಿಂದ ಅಲ್ಲ ಹಣ ರಿಲೀಸ್ ಆಗತ್ತೆ. ನನ್ನ ಪ್ರಿಯ ಮಕ್ಕಳ, ತಾಯಿ ಮುಟ್ಟಿದ ತಕ್ಷಣ ಡ್ಯಾನಿಯವರೇ ಇಮಿಡಿಯೇಟ್ಲಿ, ಇಟ್ ಸೇಸ್ ಇಮಿಡಿಯೇಟ್ಲಿ. ಮಾರ್ಕ್ ಚೆನ್ನಾಗಿ ಬರೀತಾನೆ, ಕೂಡಲೇ. ಆಗ ನಾನು ಹೇಳ್ತೇನೆ, ವಿಮೋಚನೆ ಯಾವತ್ತೂ ವಿಳಂಬ ಆಗೋದಿಲ್ಲ. ಅವ್ರು ರಕ್ತ ಹಾಕಿದ್ರು ಮನೆ ಬಾಗ್ಲ ಮೇಲೆ, ಕೂಡಲೇ ಸಂಹಾರಕ ಬಂದ್ಬಿಟ್ಟ. ಕೂಡಲೇ ಮನೆಗಳಲ್ಲಿ ಮರಣ ಆಯ್ತು. ಕೂಡಲೇ ಅವ್ರ ಮನೆ ಬಾಗಿಲು ತೆರೆದು ಒಡವೆ ಬಂಗಾರಗಳ ತಂದು ಕೊಟ್ಟರು. ಕೂಡಲೇ ತಮ್ಮ ವಸ್ತುಗಳ ಹೊತ್ಕೊಂಡು ಅವರು ಮೋಸ ಹಿಂಬಾಲಿಸಿ ಕಾನಾನ್ ದೇಶಕ್ಕೆ ಹೊರಟರು ಅಂತ ಹೇಳುತ್ತೆ. ಆಗ ನಾನು ಹೇಳ್ತೇನೆ, ರಕ್ತದಲ್ಲಿ ದೇರ್ ಇಸ್ ನೋ ಡಿಲೇ ಇನ್ ದ ಬ್ಲಡ್ ಆಫ್ ಜೀಸಸ್. ಆ ರಕ್ತದಲ್ಲಿ ಯಾವತ್ತೂ ವಿಳಂಬ ಇಲ್ಲ. ಈ ವಿಳಂಬ ಆಗ್ತಿರೋ ಕಾರಣ ಯಾಕಂದ್ರೆ ಆ ರಕ್ತದಲ್ಲಿ ಅಷ್ಟು ಪವರ್ ಇದೆ. ಒಂದು ಮನುಷ್ಯ ಬಾಂಬ್ ಹಾಕಿದ್ರೆ, ಒಂದು ನ್ಯೂಕ್ಲಿಯರ್ ವೆಪನ್ ಹಾಕಿದ ಅಂದ್ರೆ ಅದು ಒಳಗೆ ಹೋಗಿ ಬಾಂಬ್ ಹೊಡೆಯೋಕ್ಕೆ ಒಂದು ವಿಳಂಬ ಇಲ್ಲ. ಒಂದೇ ಸ್ಪಾಟ್ಗೆ ಎಕ್ಸ್ಪ್ಲೋಡ್ ಆಗುತ್ತೆ. ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಬಿಲ್ಡಿಂಗ್ ಎಲ್ಲ ಗಡ 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 ಎಲ್ಲ ಅದ್ರಿ ಹೋಗುತ್ತೆ ರೀ. 24 ವರ್ಷ 30 ವರ್ಷ ರಿಸರ್ಚ್ ಮಾಡಿ ಒಂದು ಬಾಂಬ್ ಹಾಕೋದು ವಿಳಂಬ ಆಗಲ್ಲ ಅಂದ್ರೆ ಈ ಪ್ರಪಂಚವನ್ನೇ ಉಂಟು ಮಾಡಿದ ದೇವರ ರಕ್ತ ಯಾವುದರಲ್ಲಿ ವಿಳಂಬ ಇಲ್ಲ. ಅದರಲ್ಲಿ ವಿಳಂಬ ಇಲ್ಲ. ದೇರ್ ಇಸ್ ನೋ ಡಿಲೇ ಇನ್ ದ ಬ್ಲಡ್ ಆಫ್ ಜೀಸಸ್. ಹೇಳಿ, ಯೇಸು ರಕ್ತದಲ್ಲಿ ಎಂದು ತಡೆ ಇಲ್ಲ. ಯೇಸು ರಕ್ತ ನಮಗಾಗಿ ಕೆಲಸ ಮಾಡೋದಕ್ಕಾಗಿ ಸಿದ್ಧವಾಗಿದೆ. ನುಡಿಬೇಕು. ರಕ್ತ 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 ರಕ್ತ. ಅಪ್ಪ ಹೇಳ್ತಾರೆ, ಯಾರನ್ನ ಮುಟ್ಟಿದ್ದು? ಅಯ್ಯೋ ದೇವ್ರೆ, ಎಲ್ಲ ನಿನ್ ಮೇಲೆ ಬೀಳ್ತಾವ್ರೆ, ನೀನು ಯಾರು ಮುಟ್ಟಿದ್ದು ಬೇರೆ ಕೇಳ್ತಾ ಇದೆಯಲ್ಲ ಇದರಲ್ಲಿ. ಅಪ್ಪ ಹೇಳ್ದೆ, ಇಲ್ಲ ಇಲ್ಲ, ನನ್ನ ವಿಶ್ವಾಸದಲ್ಲಿ ಅವರು ಮುಟ್ಟೋರೆ ಕಣ. ಯಾಕಂದ್ರೆ ನನ್ನಿಂದ ಶಕ್ತಿ ಹೊರಟು ಬಂದಿದೆ, ಹೊರಗಡೆ ಹೋಗಿದೆ. ನನಗೆ ಗೊತ್ತು. ಐ ಕ್ಯಾನ್ ಫೀಲ್. ನಂಬಿಕೆಯಿಂದ ನೀವು ಮಾಡಬೇಕು. ಅದಕ್ಕೆ ಅವ್ರು ನಂಬಿಕೆಯಿಂದ ರಕ್ತ ಹಾಕಿದ್ರು. ತಮ್ಮ ಪ್ರಾಣದ ಮೇಲಿನ ಜೀವನ ತೊರೆದು ಕತ್ತಿಗೆ ಭಯಪಡದೆ ಯಜ್ಞದ ಕುರಿದಾದ ರಕ್ತದಿಂದಲೂ ತಮ್ಮ ಬಲವಾದ ಸಾಕ್ಷಿಯಿಂದಲೂ ಅವನನ್ನ ಜಯಿಸಿದ್ರು. ಅವನ್ನ ಯಾರನ್ನ? ಸೈತಾನ ಜಯಿಸಿದ್ರು. 12:11 ಹೇಳುತ್ತೆ, ಯಜ್ಞದ ಕುರಿದಾದ ರಕ್ತದಿಂದಲೂ ತಮ್ಮ ವಾಕ್ಯದ ಬಲ. ಹೇಳಿ, ತಮ್ಮ ವಾಕ್ಯದ ಬಲದಿಂದಲೂ. ಏನ್ ವಾಕ್ಯದ ಬಲ? ಅದಲ್ಲಿರೋದ್ನ ನೀ ತೆಗಿಬೇಕಾದ್ರೆ ನಿನಗೆ ಬಾಲ ಬಂದ್ಬಿಡತ್ತೆ ಅಲ್ವಾ? ನಾ ಹೇಳ್ದಲ್ಲ, ಮನೆ ಮುಂದೆ ಒಂದು ರೌಡಿ ಬಂದು ಗಲಾಟೆ ಮಾಡ್ತಿರ್ತಾನೆ. ಆ ಮಗು ಎದುರ್ಕೊಂಡು ಒಳಗೆ ಬಂದ್ಬಿಡುತ್ತೆ. ಅಪ್ಪ ಯಾರೋ ರೌಡಿ ಬಂದ್ಬಿಡೋನೆ, ಹೊಡಿತೀನಿ ಅಂತ ಹೇಳ್ತಾನಪ್ಪ ನಿಮ್ನ. ಅಪ್ಪ ಹೇಳ್ತಾನೆ, ಯಾರ ಅವನು? ಇಲ್ಲಪ್ಪ, ಹೈಟ್ ಆಗೋನೆ. ಅವನಿಗೆ ಹೇಳಿ, ಇವಾಗಲೇ ಬಂದು ಒದ್ದು ಪುಡಿ ಮಾಡ್ಬಿಡ್ತೇನೆ ಅವನಿಗೆ ಅಂತ ಹೇಳಿ. ಈ ಮಗು ಕೇಳ್ಕೊಂಡಿದ್ದೆ, ತಿರ್ಗಾ ಹೊರಗಡೆ ಹೋಯ್ತದೆ. ಚಡ್ಡಿ ಎಲ್ಲ ಟೈಟ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಟ್ಟು, ಏನಂತ ನೀನು? ನಮ್ಮ ಅಪ್ಪ ಬಂದು ನೀನು ಪುಡಿ ಮಾಡಿ ಚಟ್ನಿ ಮಾಡ್ಬಿಡ್ತಾರೆ, ಬೇಗ ಹೋಗ್ಬಿಡು. ಚಟ್ನಿ ಹೇಳಿಲ್ಲ ಯಪ್ಪ, ನೀವು ಚಡ್ಡಿ ಟೈಟ್ ಮಾಡ್ಕೊಂಡು ಚಟ್ನಿ ಅಂತ ಹೇಳ್ತಾನೆ ನೋಡಿ. ಅವನು ಸೇರಿಸ್ಬಿಟ್ಟೆ ಎಟ್ಟ ಫಿಟ್ಟಿಂಗ್. ಯಾಕಂದ್ರೆ ಅಪ್ಪ ಹೇಳಿದ ಮಾತು ಅಷ್ಟು ಪವರ್ಫುಲ್ ಆಗಿದೆ. ಮಂಜು ಅವರೇ, ಶಿವಕುಮಾರ್ ಅವರೇ, ಆ ಅಪ್ಪನ ಮಾತನ್ನ ನೀವು ಮತ್ತೆ ರಿಪೀಟ್ ಮಾಡ್ಬೇಕಾದ್ರೆ ಅದು ಪವರ್ ಆಗಿ ಬರುತ್ತೆ. ಅದು ಪವರ್ ಆಗಿ ಬರುತ್ತೆ. ಅದು ಸಾಧಾರಣವಾಗಿ ಬರೋದಿಲ್ಲ. ಕೊನೆಗೆ ಹೊರಗಡೆ ಬಂದು ಅಪ್ಪ ಅವನ ಸಾಕ ಹೊಡೆದು ಪುಡಿ ಮಾಡಾಕ್ ಬಿಡ್ತಾನೆ ನೋಡಿ ಅವನ್ನ. ಅದಕ್ಕೆ ಮಗು ಹೇಳುತ್ತೆ, ನಾನು ಹೇಳಿಲ್ಲ ಅವಾಗಲೇ ಹೋಗು ಅಂತ. ಇಲ್ಲಿವರೆಗಿದ್ದು ಒದೆ ತಿನ್ಬೇಕಾ ನೀನು? ನಮ್ಮನ್ನೇ ಪುಡಿ ಮಾಡಕ್ಕೆ ಬರ್ತೀಯ ನೋಡಿ, ಚಟ್ನಿ ಪುಡಿ ಮಾಡೋಣ ನಮ್ಮಪ್ಪ ನಿನ್ನ. ಸೈತಾನ ಹಾಗೆ. ಶಾನನ್ ಅವರೇ, ನಿನ್ನ ಮುಂದೆ ಅವನು ಏನು ಬಾಲ ಬಿಚ್ಚಕ್ಕೆ ಆಗೋದಿಲ್ಲ. ವನಿತಾ ಅವರೇ, ಬೇಬಿ ಅವರೇ, ನಿಮ್ಮನ್ನ ಅವನು ಮುಟ್ಟಕ್ಕಾಗಲ್ಲ. ದಿವ್ಯಾ ಅವರೇ, ಅವ್ನು ಮುಟ್ಟಕ್ಕ. ನಿಮ್ಗೆ ಅಶ್ಯೂರೆನ್ಸ್ ಇರಬೇಕು. ಶಿವಪ್ಪ ಅವರೇ, ನಿಮ್ಗೆ ಅಶ್ಯೂರೆನ್ಸ್ ಇರ್ಬೇಕು. ಪ್ರಿಯಾಂಕಾ ಅವರೇ, ನನ್ನ ದೇವ್ರು ಇದ್ದಾರೆ, ನನ್ನ ದೇವ್ರು ಸರ್ವಶಕ್ತ, ಆತನೆಲ್ಲ ಕೈಯಿಂದ ಎಲ್ಲ. ನಾನು ಆತನ ಬಟ್ಟೆ ಮುಟ್ಟಿದರೆ ನಾನು ಗುಣ ಆಗ್ತೇನೆ ಅನ್ನೋ ವಿಶ್ವಾಸ ಇವಳಿಗೆ ಬಂದ್ಬಿಡ್ತು. ಅಲ್ಲಿ ಮುಂದ್ಗಡೆ ಎಲ್ಲ ಪ್ರೇ ಮಾಡಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಯಾವುದು ಪ್ರೇಯರ್ ಮಿರಕಲ್ ಆಗ್ತಿಲ್ಲ. ಅವನ್ನೆಲ್ಲ ದೇವ್ರು ಮುಟ್ತಾನೆ ಇದ್ದಾರೆ. ಇವ್ರಿಗೆ ಯಾವುದು ಪವರ್ಗಳು ಹೋಗ್ತಾ ಇಲ್ಲ. ಅಲ್ಲಿ ಎಷ್ಟು ದೊಡ್ಡ ಚರ್ಚ್ಗೆ ಹೋಗ್ತಿರೋದು ಮುಖ್ಯ ಅಲ್ಲ, ನೀವು ಎಷ್ಟು ದೊಡ್ಡ ಕಾಂಟ್ಯಾಕ್ಟ್ ದೇವ್ರದ್ದು ಇಟ್ಕೊಂಡಿರೋದು ತುಂಬ ಮುಖ್ಯ. ಆಗ ಇವತ್ತು ಸಭೆಗೆ ಬಂದಿದ್ದೀರಾ, ನೀವು ಮೆಂಬರ್ ಆಗಕ್ಕೆ ಬರಲಿಲ್ಲ. ಇಲ್ಲಿ ದೇವರ ವಾಕ್ಯಗಳನ್ನ ಆಶೀರ್ವಾದ ಹೊಂದ್ಕೊಂಡು ಹೋಗಕ್ಕೆ ಬಂದಿದ್ದೀರಾ. ಪಡೀರಿ. ನಿಮಗಾಗಿ ಶಿಲುಬೆ ಮೇಲೆ ರಕ್ತ ಸುರಿಸೋದು ಯಾರಿಗೆ? ಅದೆಲ್ಲ ನಿಮ್ಗೆ ಒಳ್ಳೇದು ಕೊಡೋದಕ್ಕಾಗಿ. ಆ ತಾಯಿ 12 ವರ್ಷ ಗುಣ ಆಗದಿರೋ ರೋಗ, 12 ವರ್ಷ ಸುವಾರ್ತೆ ಕೇಳಿದ್ಲು ಪರಿಸಾಯರಿಂದ. ಆ ವಾಕ್ಯದಿಂದ ಅವಳಿಗೇನೋ ಬೇಳೆ ಬೇಯಲಿಲ್ಲ. ಅದು 1 ಸೆಕೆಂಡ್ ಅವಳು ಮನವರಿಕೆ ಮಾಡಿದ್ಲು.
ನಾನು ಆತನ ಬಟ್ಟೆನ ಮುಟ್ಟಿದರೆ ಗುಣ ಆಗ್ತೇನೆ. ಆಗ್ತೇನೆ ಅಂತ ಹೇಳಿ ಮುಟ್ಟಿದ್ಲು. ಮುಟ್ಟಿದ ತಕ್ಷಣ ಪವರ್ ಬಂತು. ಆ ಬ್ಲಡ್ ಹಂಗೆ ಡ್ರೈ ಆಗೋಯ್ತಂತೆ. ಪೋರ್ಷನ್ ಡ್ರೈ ಆಗೋಯ್ತಂತೆ. ಡ್ರೈ ಆಗಿದ ತಕ್ಷಣ ಅದೇನು ಹೇಳ್ತಾರೆ, ನಾನು ಮುಟ್ಟಿದವ್ರು ಯಾರು ಎಲ್ಲ ತಿರುಗ್ತಾರೆ ಹಿಂಗೆಲ್ಲ. ಯಾರಪ್ಪ ಮುಟ್ತಾರೆ ನಿನ್ನ ಈ ರಶಲ್ಲಿ? ಇಲ್ಲ ಪೇತ್ರ, ನಾನು ಯಾರೋ ಒಬ್ರು ಮುಟ್ಟವ್ರೆ. ನೇತ್ರ ಅನ್ನೋರು ಯಾರೋ ಮುಟ್ಟೋರಪ್ಪ. ನೇತ್ರ ಹೊರಗಡೆ ಬಾ, ಹೊರಗಡೆ ಬರೋದಕ್ಕೆ ಸ್ತೋತ್ರ. ರಶಲ್ಲಿ ಹಂಗೇ ಆ ಅಮ್ಮ ಹೊರಗಡೆ ಬರ್ತಾರೆ. ಅಪ್ಪ ನಾನೇ ಮುಟ್ಟಿದ್ದಪ್ಪ. ಏನಾಯ್ತಮ್ಮ? ಅಲ್ಲಿ ವಾಕ್ಯ ಹೇಳಲ್ಪಡುತ್ತೆ, ಅವಳು ತನ್ನ ಜೀವನದಲ್ಲಿ ನಡೆದ ಎಲ್ಲ ಸಂಗತಿಗಳು ವಿವರವಾಗಿ ಹೇಳಲ್ಲ ಅಂತ ಹೇಳುತ್ತೆ. ಅದೇ ಸಾಕ್ಷಿ. ವಿವರವಾಗಿ ಹೇಳ್ಬೇಕು ನೀನು, ಸಾಕ್ಷಿ. ಮನೆ ನಮ್ಮ ರಘು ಅವ್ರ ಮಗ ಕೊಡ್ತಾರೆ ಸಾಕ್ಷಿ. ಅಮೇರಿಕಂದ ಫೋನ್ ಮಾಡೋ ತಾಯಿ ಅಳ್ತಾರೆ. ರೀ ಏನ್ರಿ ಅಮ್ಮ, ಯಾರ್ರೀ ಅಪ್ಪ, ಯಾರ್ರೀ ಹುಡುಗ ಇವನು, ಯಾರ್ರೀ ಇವರೆಲ್ಲ, ಕ್ರೈಸ್ತರ್ರಿ ಇವರೆಲ್ಲ, ಹೇಗೆ ಅಳ್ತಾರ್ರಿ, ಮನಸ್ಸೇ ಹೊಡೆದೋಯ್ತ್ರಿ, ಅವತ್ತು ಊಟನೇ ಮಾಡಿಲ್ಲ ರೀ ನಾನು ಅಂತ ತಾಯಿ ಹೇಳ್ತಾರೆ. ಯಾರು ಹೇಳ್ಕೊಟ್ರು ಅವ್ರಿಗೆಲ್ಲ? ಆ ಸಾಕ್ಷಿ ನೋವು ಅದ್ರಲ್ಲಿ ತುಂಬಲ್ಪಟ್ಟಿದೆ ಮಕ್ಕಳು. ಆ ನೋವು ತುಂಬಲ್ಪಟ್ರೆ ಯಾವ ವ್ಯಕ್ತಿ ಕೂಡ ಸಾಧಾರಣ ಹೇಳಕ್ಕಾಗೋದಿಲ್ಲ. ಅದನ್ನ ನೀವು ನೋವು ಪಟ್ಟಿದ್ರೆ ಮಾತ್ರ ಆ ಸಾಕ್ಷಿ ಬಲವಾಗಿ ಬರುತ್ತೆ. ನೀವು ಸಮಾಧಾನ ಹೇಳ್ತೀನಿ ಅಂದ್ರೆ ಅದು ಹೇಳಕ್ಕಾಗೋದಿಲ್ಲ. ನಾನು ಕತೆ ಕೂತ್ರೆ ನಿಂತ್ರೆ ಆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಒಬ್ಬೊಬ್ರಿಗಾದ ಉಪಕಾರ ನಾನು ನೆನೆಸ್ಬೇಕಾದ್ರೆ ನನಗೇ ಉಪಕಾರ ಆಯ್ತು ನನಗೆ ನಾನು ಅಳ್ತೀನಿ ಕೆಲವು ಟೈಮಲ್ಲಿ. ಯಾಕಂದ್ರೆ ಆ ಉಪಕಾರ, ದೇವ್ರು ಮಾಡೋ ಉಪಕಾರ ಒಂದನ್ನೂ ಮರಿಬೇಡ ಅಂತ ಹೇಳುತ್ತೆ ದೇವ್ರ ವಾಕ್ಯ. ನಾವು ಮರಿದೇ ಹೋಗ್ಬೇಕು ಪ್ರಿಯ ಮಕ್ಕಳು. ಅದಕ್ಕೋಸ್ಕರವಾಗಿ ಯೇಸು ರಕ್ತ ನಮಗಾಗಿ ಮಾತಾಡುತ್ತೆ, ಅದು ನಮಗಾಗಿ ವಿಜ್ಞಾಪಿಸುತ್ತೆ, ನಮಗಾಗಿ 24 ಗಂಟೆ ಏನ್ ಕೊಡ್ಲಿ ಮಗಳಿಗೆ ಅಂತೇಳಿ ಆ ರಕ್ತ ಪರಿಮಳ ಅವರೇ ಅದು ಕಾಯ್ತಾ ಇರುತ್ತೆ ನಿಮಗೋಸ್ಕರ. ಮನೇಲಿ ರೇಷನ್ ಇಲ್ಲ, ಎಣ್ಣೆ ಇಲ್ಲ, ಅಕ್ಕಿ ಇಲ್ಲ ಅಂತೇಳಿ ದುಃಖ ಪಡ್ಬೇಡ. ರೇಷನ್ ಬರೋದಕ್ಕೆ ಸ್ತೋತ್ರ ತುಂಬಲ್ಪಡ್ಲಿ ಅಪ್ಪ, ನೀರು ತುಂಬಲ್ಪಡ್ಲಿ, ಎಣ್ಣೆ ತುಂಬಲ್ಪಡ್ಲಿ, ಮಕ್ಕಳಿಗೆ ಅಲ್ಮೇರದಲ್ಲಿ ವಸ್ತ್ರಗಳು ತುಂಬಲ್ಪಡ್ಲಿ. ನುಡಿರಿ, ಯಾಕೆ ನುಡಿಯಕ್ಕಾಗಲ್ಲ? ದೇವರೆಲ್ಲ ಕೆಲಸ ಮಾಡ್ಬಿಡ್ತಾರೆ. ದೇವ್ರ ಕೈಯಿಂದ ಅಸಾಧ್ಯವಾದದ್ದು ಎಂಬುದು ಇಲ್ಲ, ಅದು ನುಡಿಬೇಕಷ್ಟೇ. ಯಾಕಂದ್ರೆ ಆ ಕಷ್ಟ ಪಟ್ಕೊಂಡು ನಾನು ಬಂದಿದ್ದೀನಿ, ಕಷ್ಟ ಪಟ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ಒಂದು ಪಾನಿಪುರಿ, ಒಂದು ಸಿಂಗಲ್ಲು, ಮಧ್ಯಾಹ್ನ ಒಂದು ಸಿಂಗಲ್ ಪಾನಿಪುರಿ, ರಾತ್ರಿ ಒಂದು ಪಾನಿಪುರಿ, ಒಂದು 10 ಪೈಸೆಗೆ ಒಂದು ಪೂರಿ ಕೊಡೋರು. ಅದು ಒಂದು ಪೂರಿ ತಿನ್ಕೊಂಡು ಸೇವೆ ಮಾಡಿದ್ದೀವಿ ನಾವು ಎಷ್ಟೋ ವಾರ. ಆ ಸೇವೆ ದಿನಗಳು ನಮ್ಗೆ ಗೊತ್ತು. ಎಂಥ ಒಂದು ಉಪದ್ರವ ಇತ್ತು, ಅದು ಅಷ್ಟೇ ಸಂತೋಷ ಇತ್ತು ನಮಗೆ. ದಟ್ ವಾಸ್ ಎ ಜಾಯ್. ಇವತ್ತು ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಏಸಪ್ಪ ಹೇಳ್ತಾರೆ, ದೇವರ ಚಿತ್ತವನ್ನು ನೆರವೇರಿಸದೇ ನಾನು ತಿನ್ನುವ ಆಹಾರ. ದೇವ್ರಿಗೆ ಸ್ತೋತ್ರ. ಅದಕ್ಕೆ ಇವತ್ತು ಈ ಪಸ್ಕ ಹಬ್ಬದಲ್ಲಿ ಅವ್ರಿಗೆ ಬಿಡುಗಡೆ ಮಾತ್ರ ಕೊಡಲಿಲ್ಲ, ನೆಕ್ಸ್ಟ್ ಅವ್ರಿಗೆ ಒಡವೆ ಮಾತ್ರ ಕೊಡಲಿಲ್ಲ, ನೆಕ್ಸ್ಟ್ ಅವ್ರಿಗೆ ಸೇರಬೇಕಾದ ಜಾಗಕ್ಕೆ ಅವನ ದೇವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಈಗ ನಾವು ಒಂದು ಕಾಲದಲ್ಲಿ ಎಲ್ಲೋ ಇದ್ವಿ, ಬೀಡಿ ಸಿಗರೇಟ್ ಸೇತ್ಕೊಂಡು. ಈಗ ನಮ್ಮ ರಕ್ಷಿಸಿ ಸಭೆಗಳು ಕರ್ಕೊಂಡ್ಬಂದ್ರು, ಇಲ್ಲ ಆಶೀರ್ವಾದ ಮಾಡಿದ್ದಾರೆ, ಕಾರು ಬಂಗ್ಲಾ ಕೊಟ್ಟು, ಸ್ವಂತ ಮನೆ, ಸ್ವಂತ AC ಫ್ರಿಜ್ಜು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇದು ಸಾಲದು ಮುತ್ತೋರೆ. ಇದು ಆದ್ಮೇಲೆ ದ ನೆಕ್ಸ್ಟ್ ಲೆವೆಲ್ ಇಸ್ ದ ಲಾರ್ಡ್ ವಿಲ್ ಟೇಕ್ ಯು ಟು ಅನದರ್ ಲೆವೆಲ್. ಶಿವಕುಮಾರ್ ಅವರೇ, ಆ ನೆಕ್ಸ್ಟ್ ಲೆವೆಲ್ ಏನು? ಅದು ಪರಲೋಕದ ಸನ್ನಿಧಾನ. ಆ ಪರಲೋಕ ಹೋಗೋದಕ್ಕೆ ನೀವು ಪ್ರಯತ್ನ ಪಡಬೇಕು. ನಾನು ಹೋಗಿ ಬೇಗನೆ ಬರುತ್ತೇನೆ, ನಿಮಗಾಗಿ ಗುಡಾರಗಳನ್ನು ಸಿದ್ಧ ಮಾಡಿ ಬರ್ತೇನೆ. ನಾನು ಇರುವಲ್ಲಿ ನೀವು ನನ್ನ ಜೊತೆ ಇರುತ್ತೀರಾ. ಐ ವಿಲ್ ಗೋ ಆ್ಯಂಡ್ ಪ್ರಿಪೇರ್ ದ ಮ್ಯಾನ್ಷನ್ ಫಾರ್ ಯು, ವೇರ್ ಐ ಆಮ್ ಯು ವಿಲ್ ಬಿ ಆಲ್ಸೋ ವಿತ್ ಮಿ ಅಂತ ಹೇಳ್ತಾರಪ್ಪ. ನೋಡಿದ ಪರಲೋಕ ಯಾತ್ರೆಗೆ ನಾವು ಹೋಗಬೇಕು. ಆ ಯಾತ್ರೆಗೆ ಹೋಗೋದಕ್ಕೆ ನಿಮ್ಮನ್ನು ಒಂದು ಪ್ಲಾಟ್ಫಾರ್ಮಿಗೆ ಕರ್ಕೊಂಡ್ಬಂದಿದ್ದಾರೆ. ಇನ್ನು ಹೇಗೆ ಯಾವಾಗ ಈ ಪ್ರಪಂಚ ಮುಗಿಯುತ್ತೆ ನಮ್ಗೆ ಗೊತ್ತಿಲ್ಲ. ಎಷ್ಟೋ ಜನ ಅಳ್ತಾರೆ, ನಮ್ಗೆ ಅದಿಲ್ಲ ಇದಿಲ್ಲ ಅಂತೇಳಿ. ರೀ, ನಿಮ್ಮ ರಕ್ಷಣೆ ತುಂಬ ಮುಖ್ಯ ರೀ, ರಕ್ಷಣೆ ತುಂಬ ಮುಖ್ಯ. ಎಲ್ಲ ಇದ್ಕೊಂಡು ನೀವು ಪ್ರಪಂಚ ಬಿಟ್ಟೋದು ಏನು ಪ್ರಯೋಜನ? ಅದಕ್ಕೆ ಏಸಪ್ಪ ಹೇಳ್ತಾರೆ, ಒಬ್ಬ ಮನುಷ್ಯ ತನ್ನ ಆತ್ಮ ಇಡೀ ಲೋಕವನ್ನೇ ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮನ ಇಷ್ಟಪಡಿಸ್ಕೊಂಡ್ರೆ ಅವನಿಗೇನು? ಆ ಆತ್ಮ ರಕ್ಷಣೆ ಆಗೋದಕ್ಕೆ ರಕ್ತ ಬಂತು. ಆ ಆತ್ಮ ಸೆಳಿಪಾಗಿರಬೇಕು, ಸಮೃದ್ಧಿ ಆಗಿರ್ಬೇಕಂತೇಳಿನೇ, ಪ್ರಿಯನಾದ ಗಾಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ನೀನು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕಾದ್ರೆ ನನ್ನ ಪ್ರಾರ್ಥನೆ ಅಂತ ಹೇಳ್ತಾರೆ. ಸೊ ದೇವ್ರು ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ. ಕರ್ತ ನಿಶ್ಚಯವಾಗಲಿ ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಒಂದು ದೊಡ್ಡ ಬಿಡುಗಡೆ ಆಶೀರ್ವಾದ ತರ್ತಾರೆ. ಲೆಟ್ ಅಸ್ ಟೇಕ್ ಇಟ್ ಆಸ್ ಎ ಮೀನಿಂಗ್ಫುಲ್ ಪಾಸ್ ಓವರ್. ಈ ಒಂದು ಪಸ್ಕವನ್ನು ಒಂದು ಅರ್ಥಗಂಭಿತವಾಗಿ ತೆಗೆದುಕೊಳ್ಳೋಣ. ಇದು ನನಗೇ ಆದ ಪಸ್ಕ, ಇದು ನನಗೇ ಸುರಿಸಿದ ರಕ್ತ, ನನಗಾಗಿ ಮಾತಾಡೋ ರಕ್ತ, ನನ್ನ ಪರವಾಗಿರುವ ರಕ್ತ, ನನ್ನ ವಿಷಯದಲ್ಲಿ ವಾದಿಸುವ ರಕ್ತ, ನನಗಾಗಿ ಎಲ್ಲವನ್ನ ತಂದು ಆಶೀರ್ವಾದ ಸುರಿಸಿ ಕೊಡುವ ರಕ್ತ. ಇದುವರೆಗೆ ಸುರಿಸದೇ ಇರೋ ಆಶೀರ್ವಾದನ ಅಪ್ಪ ನಿಮ್ಮ ಮೇಲೆ ಸುರಿಸಕ್ ಹೋಗ್ತಾರೆ. ಅಭಿವೃದ್ಧಿ ಆಗೋ ಹಾಗೆ ದೇವ್ರ ಕಾರ್ಯ ಮಾಡ್ತಾರೆ. ನಾವು ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಅತ್ಯಧಿಕವಾಗಿ ಅಪ್ಪ ಮಾಡ್ತಾರೆ. ಆಗ ರಕ್ತ ಎಷ್ಟು ಹೇಳ್ತಾ ಹೋಗ್ತೀರಾ?
ರಕ್ತ ಹೇಳ್ತಾ 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 ರಕ್ಷಣೆ ಸ್ಥಿರ ಆಗ್ತಾ ಹೋಗುತ್ತೆ. ರಕ್ತ ಹೇಳ್ತಾ 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 ನಿಮ್ಮ ಜೀವಮಾನ ಕಾಲಗಲ್ಲ ದೇವರ ಶುಭವು ಕೃಪೆಯು ನಿಮ್ಮ ಹಿಂಬಾಲಿಸಿ ಬಂದ್ಬಿಡತ್ತೆ. ಆಶೀರ್ವಾದ ಅಭಿವೃದ್ಧಿಯಾಗಿ ದೇವರು ಕಾರ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರು ಓಬೇದೋಮನ ಮನೆಯೊಳಗೆ ಒಡಂಬಡಿಕೆ ಪೆಟ್ಟಿಗೆ ಬಂತು. ದೇವರು ಓಬೇದೋಮನನ್ನು ಅವನನ್ನು ಆಶೀರ್ವದಿಸಿದರು. ಎಷ್ಟು ತಿಂಗಳಲ್ಲಿ? 3 ತಿಂಗಳಲ್ಲಿ. ಎಷ್ಟು ತಿಂಗಳಲ್ಲಿ? 3 ತಿಂಗಳಲ್ಲಿ. ಈ 12 ವಾರ ಎಷ್ಟು ತಿಂಗಳಾಯ್ತು? 3 ತಿಂಗಳಾಯ್ತು. ಹಾಲೆಲೂಯಾ, Hallelujah. ಹಾಲೆಲೂಯಾ, 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 ಹಾಲೆಲೂಯಾ. ಯಾಕಿದು 3 ತಿಂಗಳು ಇಟ್ಟಿದ್ದೀನಿ? ಅದೇ ಈ ರಕ್ತ ನಿಮ್ ಕೈಲಿ ಏಳ್ಸಿ ಬಿಟ್ಟಿದ್ದೀನಿ. ಸಿಸ್ಟರ್ ಹೇಳಿದ್ದೀನಿ, ಈ 3 ತಿಂಗಳು ಮುಗೀತು, ಬೀಜ ಬಿತ್ತಾಯ್ತು. ನಾರಾಯಣಸವ್ರೆ Hallelujah. ಆಶೀರ್ವಾದ ಆರಂಭ ಆಗುತ್ತೆ. Hallelujah. ಅಭಿವೃದ್ಧಿ ಆಗ್ತಾ. ಅದಕ್ಕೆ 3 ತಿಂಗಳು ನಿಮ್ಗೆ 12 ವಾರ ಶಿವಣ್ಣವ್ರು ಯಾಕೆ ಇಟ್ಟೆ ಅಂದ್ರೆ ಓಬೇದೋಮನ ಮನೆಗೆ 3 ತಿಂಗಳಿದ್ದ ಪೆಟ್ಟಿಗೆ. ದೇವರು ಓಬೇದೋಮನನ್ನು ಅವನನ್ನು ಅವನ ಮನೆಯವರೆಲ್ಲರನ್ನು ಆಶೀರ್ವದಿಸಿದರು. ದೇವರು ಓಬೇದೋಮನ ಪೆಟ್ಟಿಗೆ ಮಾಡಿದ ಹಾಗೆ ಗ್ರೇಸ್ ಮಿನಿಸ್ಟ್ರಿ ಟವರ್ ಇರುವಂತ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡಿ. Hallelujah.